ಟು ಮನಿ ಊಟ ಕುಕ್ಕಿಂಗ್ ಚಾನಲ್. ಇವತ್ತು ನಾವು ಆಲೂಗಡ್ಡೆ ಬಳಸಿ ಆಲೂಗಡ್ಡೆ ಕಟ್ಲೆಟ್ ಅಥವಾ ಆಲೂಗಡ್ಡೆ ಸ್ಯಾಂಡ್ವಿಚ್ ಮಾಡೋದು ಹೆಂಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಪ್ಯಾನಿಗೆ 1-2 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಸಣ್ಣಕ್ಕೆ ಹೆಚ್ಚಿರುವ ಕ್ಯಾಬೇಜು, ಸಣ್ಣಕ್ಕೆ ತುರಿದಿರುವ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್, ನಿಮಗೆ ಏನು ತರಕಾರಿ ಬೇಕೋ ಅದೆಲ್ಲನೂ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸಿದ್ರೆ ಅದೊಂಚೂರು ಚೆನ್ನಾಗಿರುತ್ತೆ ಅಂತ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲ ಮಸಾಲೆ ಎಲ್ಲ ಈಗಲೇ ಹಾಕ್ಕೊಂಡ್ಬಿಡ್ತೀವಿ ನಾವು. ಹಾಕ್ಬಿಟ್ಟು ನಂತರ ಚಿಲ್ಲಿ ಪೌಡರ್, ನಿಮ್ಮ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡು ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಗರಂ ಮಸಾಲ, ನಂತರ ಅರಿಶಿನದ ಪುಡಿ 1 ಟೀ ಸ್ಪೂನಷ್ಟು, ಚಾಟ್ ಮಸಾಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ ಅಷ್ಟೇ. ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಬೇಯಲು ಬಿಡಿ. ಅದೆಲ್ಲ ಸ್ವಲ್ಪ ಎಣ್ಣೆನಲ್ಲೂ ಫ್ರೈ ಆಗಬೇಕು, ನಂತರ ನೀರಲ್ಲೂ ಸ್ವಲ್ಪ ಫ್ರೈ ಆಗಬೇಕು, ಆವಾಗಲೇ ಇದು ರುಚಿ ಬರೋದು. ಇದು ಹಂಗೆ ಹಸಿಯಾಗಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಇದು ಎಲ್ಲ ಮುಗಿಯೋಷ್ಟರಲ್ಲಿ ಆಲೂಗಡ್ಡೆನ 1-2 ಆಲೂಗಡ್ಡೆನ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಂಡು ಇಟ್ಕೊಂಡಿದ್ವಿ ನೋಡಿ. ಇದೆಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಹಾಕಿ ಕಲಿಸ್ಕೊಳ್ಳಿ, ಸ್ಮ್ಯಾಶ್ ಮಾಡ್ಕೊಳ್ಳಿ. ನಂತರ ಒಂದು ಪ್ಲೇಟಿಗೆ ಈ ಥರ ಒಂದು ಬ್ರೆಡ್ ಇಟ್ಬಿಟ್ಟು, ಒಂದು ಗ್ಲಾಸ್ ಬರುತ್ತಲ್ವ, ಆ ಗ್ಲಾಸ್ನ ಈ ಥರ ಡ್ರಿಪ್ ಮಾಡಿ ಗ್ಲಾಸ್ನ ಹಾಕಿಬಿಟ್ಟು ಅದೊಂದು ಶೇಪ್ ಬರುತ್ತಲ್ವ, ಆ ಥರ ಮಾಡಿ ಕಟ್ ಮಾಡಿ ಇಟ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬ್ರೆಡ್ನ. ನಂತರ ಒಂದು ಬೌಲ್ಗೆ ಅಥವಾ ಈ ಥರ ಒಂದು ತಟ್ಟೆಗೆ ಒಂಚೂರು ನೀರು ಹಾಕಿಬಿಟ್ಟು ಸ್ವಲ್ಪ ಕಾರ್ನ್ಫ್ಲೋರ್, 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿಬಿಟ್ಟು ಅದೊಂದು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಈಗ ನಾವು ಈ ಆಲೂಗಡ್ಡೆನೆಲ್ಲ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಉಂಡೆ ಕಟ್ಟಿಬಿಟ್ಟು ವಡೆ ಥರ ತಟ್ಕೊಂಡು, ಸ್ವಲ್ಪ ದಪ್ಪಕ್ಕಿರಬೇಕಿದು, ತಟ್ಕೊಂಡು ಈ ಥರ ತಟ್ಕೊಂಡು ಆ ಪೇಸ್ಟ್ನಲ್ಲಿ, ಅದೇ ಆ ಕಾರ್ನ್ಫ್ಲೋರ್ ಪೇಸ್ಟ್ನಲ್ಲಿ ಅದ್ಬಿಟ್ಟು ನಂತರ ಬ್ರೆಡ್ ಗ್ರಾಮ್ಸ್ನಲ್ಲಿ ಎತ್ತಿಟ್ಕೊಳ್ಳಿ. ಅದ್ಬಿಟ್ಟು ತವ ಮೇಲೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇದನ್ನು ಹೀಗೆ ತಿಂದರೆ ಕಟ್ಲೆಟ್ ಆಗುತ್ತೆ. ಅದೇ ಇದನ್ನು ಬ್ರೆಡ್ ಮಧ್ಯ ಇಟ್ಬಿಟ್ಟು ಸ್ವಲ್ಪ ಸಾಸ್ ಹಾಕ್ಕೊಂಡು ತಿಂದರೆ ಅದು ಆಲೂ ಸ್ಯಾಂಡ್ವಿಚ್ ಆಗುತ್ತೆ ಅಷ್ಟೇ. ಇನ್ನೇನು ಇದರಲ್ಲಿ ಡಿಫ್ರೆನ್ಸ್ ಏನೂ ಇಲ್ಲ. ಹೀಗೆ ತಿಂದರೆ ಕಟ್ಲೆಟ್. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ. ನಂತರ ನಾವು ಈ ಬ್ರೆಡ್ನೆಲ್ಲ ಸ್ಲೈಸ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಕಟ್ಲೆಟ್ನ ಮಾಡಿಟ್ಕೊಂಡಿರ್ತೀವಲ್ವ ನಾವು, ಅದನ್ನು ಮಧ್ಯಕ್ಕೆ ಇಟ್ಬಿಟ್ಟು ಸ್ವಲ್ಪ ಬೇಯಲು ಬಿಡಿ ಅಷ್ಟೇ. ಬ್ರೆಡ್ ಆಲೂ ಕಟ್ಲೆಟ್ ಸವಿಯಲು ಸಿದ್ಧ. ಇದು ನೀವಿಗೆ ಟೀ ಟೈಮ್ ಸ್ನ್ಯಾಕ್ಸಿಗೆ ತಿನ್ಬಹುದು. ಮಕ್ಕಳು ಯಾವಾಗಲೂ ಬೇರೆ ತಿಂಡಿಗಳು ಬೇಕು ಅಂದಾಗಲೂ ಈ ಥರ ಮಾಡಿಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಸಾಸ್ ಇದ್ದರೆ ಸಾಸಲ್ಲಿ ಡಿಪ್ ಮಾಡ್ಕೊಂಡು ತಿನ್ನಿ ಅಷ್ಟೇ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.